ಹಾಯ್ ಗೈಸ್, ಇವತ್ತಿನ ಟಾಪಿಕ್ ಬಂದು ಏನಂದರೆ ಇವತ್ತು ಮೆಡಿಸಿನ್ ಬಗ್ಗೆ ವೀಡಿಯೋ ಮಾಡೋಕ್ಕೆ ಬಂದಿದ್ದೀನಿ. ಇವತ್ತು ಆ ವಕ್ಕಿನ ನಾನು ಯಾವ ರೀತಿ ಇವಾಗ ಮೆಡಿಸಿನ್ ಹಾಕ್ಬಿಟ್ಟು ನಾನು ಅದು ರಿಸಲ್ಟ್ ನೋಡಬೇಕು. ಅದು ರಿಸಲ್ಟ್ ಸಿಕ್ಕಿದ ಮೇಲೇ ಆಮೇಲೆ ಬೇಕಾದರೆ ನಾವು ನೋಡ್ಕೊಬೋದು. ಇವಾಗ ಇದೊಂದು ದಾರ ನೋಡ್ತಾ ಇದ್ದೀರಾ, ಇದು ಇವಾಗ ಮನೆ ಬಂದಿದ್ದು ದಾರ ತೋರಿಸ್ಕೊಡ್ತೀನಿ. ಪಟ್ಟಗಳು ನೋಡಿ, ಪಟ್ಟಗಳು ಎಲ್ಲ ರಿಸಲ್ಟ್ ಆಗಿದೆ. ದಾರ ನೋಡ್ಬೋದು, ಅಂದರೆ ವೈಟ್ ಐಸ್ ಕಣ್ಣಿದು ಪ್ಯೂರ್ ದಾರ ಇದು. ನನಗಂತೂ ತುಂಬ ಇಷ್ಟ ಆಯ್ತು ಇದು ದಾರ, ಫುಲ್ ಮಸ್ತಿಯಲ್ಲಿದೆ. ಇವತ್ತು ನಾನಿವಾಗ ರಿಸಲ್ಟ್ ತೋರಿಸ್ತೀನಿ ಗೈಸ್, ಹೆಂಗಿದ್ದದ್ದು ಅಕ್ಕಿ ಹೆಂಗೆ ಆಗಿದೆ ಅಂತ. ಮೊದಲು ಇದೇ ಅಕ್ಕಿ ಮೊದಲು ಹಿಂಗೆ ಬಿಟ್ಟಿದ್ರೆ ಬಿದ್ದೋಗ್ತಾಯಿತ್ತು. ಇವಾಗ ನೋಡ್ಬೋದು ನೀವೇ ನೋಡ್ಬೋದು, ಮೊದಲು ಹಿಂಗೆ ಬಿಟ್ಟಿದ್ರೆ ಬಿದ್ದೋಗ್ತಾಯಿತ್ತು. ಇವಾಗ ರಿಸಲ್ಟ್ ನೋಡಿದ್ರಲ್ಲ ನೀವೇ. ಇದ್ರ ಎಣ್ಣೆ ಬಿಡ್ತೀನಿ ಸ್ವಲ್ಪ. ಮೊದಲು ನೋಡ್ಬೋದು ಈ ಥರ ಮಸ್ತಿನೇ ಮಾಡ್ತಾ ಇದ್ದಿದ್ರೆ ಇದು. ಈ ಅಕ್ಕಿನ ಆಚೆ ಬಿಡೋಣ. ಪಟ್ಟಗಳು ಸ್ವಲ್ಪ ನೀರು ತೋರಿಸೋಣ. ನೀರು ತೋರಿಸಿದ್ಮೇಲೆ ಆಮೇಲೆ ನಿಮಗೆ ಟಾಪಿಕ್ ಬಗ್ಗೆ ಹೇಳ್ಕೊಡ್ತೀನಿ. ನೀರು ಕುಡೀಲಿ. ಇವಾಗ ಪಟ್ಟಗಳಿಗೆ ತಿನ್ನಿಸ್ಬೇಕಲ್ಲ, ಅದಕ್ಕೋಸ್ಕರ. ಸಾಕಂದ್ರೆ ಹೋಗೋ. ಇವು ಬರೀ ಪಟ್ಟಗಳು ಮಾಡಿರೋದಕ್ಕೆ ಮಾತ್ರ ಸ್ವಲ್ಪ ಮೇವು ಅದು ಇಟ್ಬಿಡೋಣ. ಲೈಟು ಫಿಟ್ಟಿಂಗ್ ಆಗೈತೆ. ಮೇವಾದ ಎಲ್ಲ ಇಟ್ಬಿಟ್ಟು ಹಿಂಗೆ ಟ್ಯಾಪಿಕ್ ಕಡೆ ಮಾತಾಡೋಣ. ಒಂದೇ ನಿಮಿಷ. ಕೆಳಗಡೆ ಬಿಟ್ಟರೆ ಸಾಕು. ಇಲ್ಲೈತೆ ಹೋಗಿ ನಿಮ್ಗಳು. ಇದಕ್ಕೆ ಏನು ಮೇವು ಎನಿ ಟೈಮ್ ಇಕ್ತೇನೆಂದರೆ ಪಟ್ಟಗಳು ಮೇವು ಅದು ಕೇಳಿದಾಗ ಪಟ್ಟಗಳು ತಿನ್ನಿಸುತ್ತೆ ಪಟ್ಟಗಳಿಗೆ. ಇವಾಗ ಟಾಪಿಕ್ ಕಡೆ ಮಾತಾಡೋಣ. ಇವತ್ತಿಂದು ಇವಾಗ ನಾನು ಆ ರೀತಿ ಕ್ಯೂರ್ ಆಗೋದಕ್ಕೆ ಯಾವ ಮೆಡಿಸನ್ ಹಾಕಿದೆ, ಯಾವ ಥರ ಮೆಡಿಸನ್ ಮಾಡಿದೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇವಾಗ ಈ ಅಕ್ಕಿನ ನೋಡ್ಬೋದು ಯಾವ ಥರ ಇದ್ದಿದ್ದು ಅಕ್ಕಿ ಯಾವ ಥರ ರೆಡಿ ಆಗಿದೆ ಅಂತ. ಇವಾಗ ಇದಕ್ಕೆ ನಾನು ಮೆಡಿಸನ್ ಒಂದೇ ಮಾಡಿದ್ದು. ಇದು ಮೆಡಿಸನು ಮೆಡಿಕಲಲ್ಲೆಲ್ಲ ಸಿಗಲಿದ್ದು ನೋಡ್ಬೋದು. ಈ ಥರ ಮೆಡಿಸನ್ ಇದು. ಇದು ಬಂದುಬಿಟ್ಟು ಒಳಗಡೆ ಏನಾದರೂ ರೋಗ ಇದ್ದರೆ ಅದನ್ನು ಕ್ಯೂರಾಗಿ ಮಾಡುತ್ತೆ ಇದು ಮೆಡಿಸನು. ಇದು ಲೈಟ್ ನೋಡ್ಬೋದು. ಅದರ ರಿಮೋಟು ಇಲ್ಲೇ ಇದೆ. ಇವಾಗ ಸದ್ಯಕ್ಕೆ ಚಾರ್ಜಿಂಗ್ ಹಾಕಿದ್ದೀನಿ. ಇವಾಗ ತೋರ್ಸೋಕ್ಕಾಗಲ್ಲ, ಸದ್ಯಕ್ಕೆ ಚಾರ್ಜಿಂಗ್ ಆಗೋಕ್ಕೆ ಬಿಟ್ಟಿದ್ದೀನಿ. ಇವಾಗ ನೋಡಿದ್ರಲ್ಲ, ಈ ರೀತಿ ಮೆಡಿಸನ್ ನಾನು ಬೆಳಗ್ಗೆ ಒಂದು ಟೈಮು ಅರ್ಧನೇ ಹಾಕ್ಕೊಂಡು ಬಂದಿದ್ದು. ನಾನು ಜಾಸ್ತಿ ಹಾಕೋಂಗಿಲ್ಲ. ಅದು ಒಂದು ದಿನಕ್ಕೆ ಅರ್ಧ ಕಟ್ ಮಾಡಿ ಅದು ಅರ್ಧ ಹಾಕಬೇಕು. ಆಮೇಲೆ ಜಾಸ್ತಿ ಹಾಕಿದ್ರೆ ಆಮೇಲೆ ಅಕ್ಕಿ ಸತ್ತೋಗೋ ಚಾನ್ಸಸ್ಸು ತುಂಬ ಇರುತ್ತೆ. ಇವಾಗ ಎಲ್ಲ ಅಕ್ಕಿಗಳು ನೋಡ್ಬೋದು, ಎಲ್ಲ ಅಕ್ಕಿಗಳು. ಇವಕ್ಕೆ ಎಲ್ಲದಕ್ಕೂ ಊಟ ಸಾಯಂಕಾಲ ಕೊಡೋದು. ಇವಾಗ ಮಾತ್ರ ಮರಿಗಳಿಗೆ ಊಟ ತಿನ್ನಿಸ್ಲಿ ಅಂತ ಅದಕ್ಕೂ ಕೊಟ್ಟಿರೋದು. ಇವಾಗ ನೋಡ್ಬೋದು. ನಾವು ಗೂಡು ಎಲ್ಲ ರೆಡಿ ಮಾಡಬೇಕು. ಗೂಡು ಪೆಂಡಿಂಗ್ ಐತೆ, ಎಲ್ಲದನ್ನು ರೆಡಿ ಮಾಡಿ ಆಮೇಲೆ ಇದು ಮೊಟ್ಟೆ
ನೋಡ್ಬೋದು ಮೊಟ್ಟೆ ಮೇಲೆ ಕುತ್ಕೊಂಡೈತೆ. ಮೊಟ್ಟೆ ಎಲ್ಲ ಫುಲ್ಲು ಕ್ಯಾಂಡ್ಲಿಂಗ್ ಆಗಿದೆ, ಎಲ್ಲ ಚೆಕ್ ಮಾಡಿದ್ದೀನಿ. ಸೊ ಇದೊಂದು ಸ್ವಲ್ಪ ಬಿಡೋಣ, ಇದು ಹೊರಗಡೆನೇ ಬಿಟ್ಟಿಲ್ಲ ನಾನು. ಏನು ಮಕ್ಷಿ ಕುತ್ಕೊಂಡೈತೆ, ಏನು ಮೊಟ್ಟೆಗೇನೋ ಬಂದೈತೇನೋ ಗೊತ್ತಿಲ್ಲ, ಚೆಕ್ ಮಾಡ್ಬೇಕು ಆಮೇಲೆ. ಸೊ ಒಂದೇ ನಿಮಿಷ ಇರಿ ಗೈಸ್, ಅದು ಮಕ್ಷಿ ಏನೋ ಕುತ್ಕೊಂಡೈತೆ. ಸೊ ನೋಡ್ಬೋದು. ಸೊ ಒಂದೇ ನಿಮಿಷ ಇರಿ ಗೈಸ್. ಸೊ ಓಕೆ ಗೈಸ್, ಒಂದು ಅಕ್ಕಿ ಮಾತ್ರ ಈ ಜೊತೆ ನೋಡ್ತಾ ಇದ್ದೀರಾ, ಈ ಜೊತೆ ಒಂದು ಮೊಟ್ಟೆಗೆ ಬಂದಿದೆ. ಸೊ ಅದು ಬಂದಿಲ್ಲ. ಸೊ ನಾನು ನೆಕ್ಸ್ಟು ಅಪ್ಡೇಟ್ ಮಾಡ್ತೀನಿ. ಸೊ ಇವಾಗ ನಂದು ಲಾಸ್ಟ್ ವೀಡಿಯೋ ಅಂದರೆ ನಾಳೆ ಒಂದು ದಿವಸ ನಾನು ವೀಡಿಯೋ ಮಾಡ್ಬೋದು, ಆಮೇಲೆ ಒಂದು ವೀಕ್ ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ಯಾಕೆ ಅಂದರೆ ಊರಿಗೆ ಹೋಗ್ತಾಯಿದ್ದೀನಿ, ಅದಕ್ಕೋಸ್ಕರ ಸ್ವಲ್ಪ ಸಪೋರ್ಟು ಚೆನ್ನಾಗಿ ಸಿಗ್ತಾಯಿಲ್ಲ. ಸೊ ಅದೊಂದು ಬೇಜಾರು, ಸಪೋರ್ಟ್ ಸಿಗ್ತಾಯಿಲ್ಲ. ಸೊ ಸಪೋರ್ಟ್ ಸಿಕ್ಕಿಲ್ಲ ಅಂದರೆ ನಮ್ಮ ವೀಡಿಯೋ ಸಪೋರ್ಟ್ ಸಿಕ್ಕಿಲ್ಲ ಅಂದ್ರೂ ನಮ್ಮ ವೀಡಿಯೋ ನಾವು ಮಾಡ್ಕೊಬೇಕು. ಸೊ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗ್ತೀನಿ ಆಗ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ. ಎಲ್ಲರೂ ಉತ್ತರ ಕನ್ನಡನೇ ಬಳಸಿ, ಕನ್ನಡಿಗರನ್ನ ಉಳಿಸಿ ಅಂತ ಹೇಳ್ತಾ, ನಮ್ಮ ಚಾನಲ್ನ ಇನ್ನೂ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸೊ ನೆಕ್ಸ್ಟ್ ಯಾವ ವೀಡಿಯೋ ಬೇಕಂತ ಕಮೆಂಟ್ ಮಾಡಿ ಒಂದು. ಅಲ್ಲಿವರೆಗೂ ಗೊತ್ತಲ್ಲ ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೆಗೆಟ್ ಅಂತ ಗೈಸ್, ಬಾಯ್.